ವಿಸ್ಡಮ್ ಟೂತ್, ಜ್ಞಾನದಂತ. ಏನ್ ಮೇಡಮ್, ನನಗೆ 18 ವರ್ಷ ಆಯ್ತು, 20 ವರ್ಷ ಆಯ್ತು, ಈಗೇನು ನನಗೆ ವಿಸ್ಡಮ್ ಟೂತ್ ಬರ್ತಾ ಇದೆ ಅಂತ. ನಮ್ಮ ಪೂರ್ವಿಕರು ಅಂದ್ರೆ ಪ್ರಿಮಿಟಿವ್ ಮ್ಯಾನ್, ಅವರಿಗೆ ಆದ್ರೆ ಎಲ್ಲ 4 ಸೈಡು ಬರುತ್ತೆ, ತೆಗ್ಸ್ಕೊಂಬಿಡಿ ಅಂತೀವಿ. ವಿಸ್ಡಮ್ ಟೂತ್, ಜ್ಞಾನದಂತ. ಏನಪ್ಪ ಇದು, ಯಾಕೆ ನನಗೆ ಹಿಂಗೆ ಬರುತ್ತೆ ಅಂತ ಒಂದು ವೆರಿ ವೇಗ್ ಕ್ವೆಶನ್ ಪೇಷಂಟ್ಸ್ ಬರ್ತಾರೆ. ಏನು ಮೇಡಮ್, ನನಗೆ 18 ವರ್ಷ ಆಯಿತು, 20 ವರ್ಷ ಆಯಿತು, ಈಗೇನು ನನಗೆ ವಿಸ್ಡಮ್ ಟೂತ್ ಬರ್ತಾ ಇದೆ ಅಂತ. ವಿಸ್ಡಮ್ ಟೂತ್ ಬರೋದೇ ಆವಾಗ, ಯಾಕಂದರೆ ಇಟ್ಸ್ ಅ ಲಾಸ್ಟ್ ಟೂತ್ ಟು ಎರಪ್ಟ್ ಇನ್ ದ ಮೌತ್. ಏನಕ್ಕೆ ಅದು ಬರುತ್ತೆ? ನಮ್ಮ ಪೂರ್ವಿಕರು ಅಂದರೆ ಪ್ರಿಮಿಟಿವ್ ಮ್ಯಾನ್, ಅವರಿಗೆ ದ ಜಾಸ್ ವರ್ ವೆರಿ ಬಿಗ್, ಮುಖ ಎಲ್ಲ ದೊಡ್ಡಗಿತ್ತು. ಆ್ಯಂಡ್ ಅವರು ಯೂಸ್ ಟು ಇಟ್ ರಾ ಮೀಟು ಅವೆಲ್ಲ ತಿಂತಿದ್ರು. ಅದಕ್ಕೆ ಅವ್ರಿಗೆ ಫೆಸಿಲಿಟೇಟ್ ಮಾಡೋಕ್ಕೆ, ಗ್ರಿಪ್ ಮಾಡೋಕ್ಕೆ 3 ಸೆಟ್ ಆಫ್ ಮೋಲರ್ಸ್ ಇರ್ತಾಯಿತ್ತು. ಬಟ್ ಆ್ಯಸ್ ವಿ ಅಡ್ವಾನ್ಸ್ಡ್, ಅಂದರೆ ನಾವು ಸಿವಿಲೈಸ್ ಆದ್ವಿ, ನಮ್ಮ ಮುಖಗಳು ಚಿಕ್ಕದಾಯಿತು, ನಮ್ಮ ಜಾಗಳು ಚಿಕ್ಕದಾಯಿತು. ಸೊ ಏನಾಯಿತು ಅಂದರೆ ನಾವಿನ್ನೂ ಆ ಜೀನ್ನ ಇನ್ಹೆರಿಟ್ ಮಾಡ್ತಾನೇ ಇದ್ದೀವಿ. ಸೊ ಅದು ಲ್ಯಾಕ್ ಆಫ್ ಪ್ಲೇಸ್, ನಮ್ಗೆ ಅದು ಈಗ ಅವಶ್ಯಕತೆ ಇಲ್ಲ, ಯಾಕಂದರೆ ವಿ ಆರ್ ಮೋರ್ ಮಾಡ್ರನ್ ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ಆ ಹಲ್ಲು ತುಂಬ ಕಷ್ಟ ಆಗುತ್ತೆ ಬರೋದು ಆಚೆ. ದ ಥರ್ಡ್ ಮೋಲರ್ ಇಸ್ ಕಾಲ್ಡ್ ಆಸ್ ದ ವಿಸ್ಡಮ್ ಟೂತ್. ಸೊ ಆವಾಗ ಈ ಲ್ಯಾಕ್ ಆಫ್ ಪ್ಲೇಸಿಂದ ಹೆಂಗೆಂಗೋ ಅಡ್ಡ ಬರುತ್ತೆ, ಮಲಗೋ ಥರ ಬರುತ್ತೆ, ಸ್ಟ್ರೇಟಾಗಿ ಬರುತ್ತೆ, ಸೊಟ್ಟ ಬರುತ್ತೆ, ಔಟ್ ಆಫ್ ದಿ ಇದು ಬರುತ್ತೆ, ಆರ್ಚ್ ಅಂತೀವಿ ನಾವು. ಅವೆಲ್ಲ ಹಂಗೆ ಬರೋದ್ರಿಂದ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತೆ ಪೇಷಂಟಿಗೆ ಅಥವಾ ಒಂದು ವ್ಯಕ್ತಿಗೆ ತಿನ್ನೋವಾಗ ಅಥವಾ ಅದು ಬರ್ತಿರೋವಾಗ. ಅದಕ್ಕೆ ನಾವು ವಿ ಯೂಶಲಿ ಅದನ್ನು ಬೆಸ್ಟ್ ಆದರೆ ಎಲ್ಲ 4 ಸೈಡು ಬರುತ್ತೆ, ತೆಗ್ಸ್ಕೊಂಬಿಡಿ ಅಂತೀವಿ. ಬಿಕಾಸ್ ಅದರಿಂದ ನಾವು ತಿನ್ನಲ್ಲ, ಯೂಸ್ ಇಲ್ಲ. ಆ್ಯಂಡ್ ಟು ಮೇಂಟೈನ್ ಇಟ್, ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಅಲ್ಲಿ ಬ್ರಷೂ ಹೋಗಲ್ಲ, ಯಾಕಂದರೆ ನಮ್ಮ ಆರ್ಚ್ ಅಂದರೆ ದ ಮ್ಯಾಂಡಿಬಲ್ ಅಲ್ಲಿ ಆರ್ಚ್ ಆಗುತ್ತೆ. ಸೊ ಅಲ್ಲಿ ಆ ಲಾಸ್ಟ್ ಜಾಗಕ್ಕೆ ಹೋಗೋಕ್ಕೆ ಬ್ರಷೂ ತುಂಬ ಕಷ್ಟ. ಸೊ ಇದರಿಂದ ಅದಕ್ಕೆ ಹುಲ್ಕಲಾಗೋದು, ಇನ್ಫೆಕ್ಷನ್ಗಳಾಗೋದು ಅವೆಲ್ಲ ಆಗ್ತಿರುತ್ತೆ. ಸೊ ನಾವು ಅದಕ್ಕೆ ಹೇಳ್ತೀವಿ, ಹಂಗೇನಾದರೂ ನಿಮ್ಗೆ ಅವಕಾಶ ಇದ್ದರೆ ಎಲ್ಲ ತೆಗ್ಸ್ಕೊಳ್ಳಿ ಅಂತೀವಿ. ಸೊ ಇದು ಅವ್ರಿಗೆ ಒಂದು ಪ್ರಾಬ್ಲಮ್ ಥರ ನೋಡ್ತಾರೆ. ಏನಕ್ಕೆ ತೆಗ್ಸ್ಕೋಬೇಕು, ಚೆನ್ನಾಗಿದೆಯಾ ಹಲ್ಲು, ಯಾಕೆ ಅಂತ. ದ ಪ್ರಾಬ್ಲಮ್ ಇಸ್ ಹಲ್ಲು ತೆಗೆದಷ್ಟು ಒಳ್ಳೆಯದು, ಯಾಕಂದರೆ ಅದಕ್ಕೆ ನಾವು ಮುಂದೆ ಏನು ಟ್ರೀಟ್ಮೆಂಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಲ್ಯಾಕ್ ಆಫ್ ಪ್ಲೇಸ್, ಲ್ಯಾಕ್ ಆಫ್ ಆಕ್ಸೆಸಿಬಿಲಿಟಿ. ಅದಕ್ಕೋಸ್ಕರ ಕೈ ಹೋಗಲ್ಲ, ಅಷ್ಟು ಹಿಂದೆ ಹೋದ್ರೂ ತುಂಬಾ ಚಾಲೆಂಜ್. ಯಾಕಂದರೆ ಅವರು ತುಂಬ ಅಗಲವಾಗಿ ಓಪನ್ ಮಾಡಬೇಕು ಹಲ್ಲು, ಆವಾಗ ಮಸಲ್ಸ್ ಎಲ್ಲ ಪೇನ್ ಆಗುತ್ತೆ. ಸೊ ಇಟ್ ಈಸ್ ಅ ಪ್ರಾಬ್ಲಮ್ ಟು ದ ಪೇಷಂಟ್ ಅಂತ ನಾವು ಬೇಡ, ಇದು ಆದಷ್ಟು ತೆಗ್ಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ. ಸೊ ದಿಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್.